2024ರಿಂದ ಇಲ್ಲಿವರೆಗೂ ನೋಡೋದಾದ್ರೆ ನಮ್ಮ ಇಂಡಸ್ಟ್ರಿಲಿ ಮ್ಯಾಕ್ಸ್ ಮತ್ತೆ ತಕ್ಕ ಮಟ್ಟಿಗೆ UI ಬಿಟ್ರೆ ಯಾವ ಮೂವೀಸ್ನು ಬಾಕ್ಸ್ ಆಫೀಸ್ ಅಲ್ಲಿ ಅಂತ ಒಳ್ಳೆ ಕಲೆಕ್ಷನ್ ನ ಮಾಡಿಲ್ಲ. ಬಟ್ ಇವತ್ ನಾನ್ ಡಿಸ್ಕಸ್ ಮಾಡಕ್ ಹೋಗ್ತಿರೋ ಲಿಸ್ಟ್ ಅಲ್ಲಿ ಇರೋ ಮೂವೀಸ್ ಎಲ್ಲ ರಿಲೀಸ್ ಆದ್ರೆ ಒಂದ್ ದೊಡ್ಡ ಮಟ್ಟದಲ್ಲಿ ಸದ್ದನ್ ಕ್ರಿಯೇಟ್ ಮಾಡಿ ಒಳ್ಳೆ ಕಲೆಕ್ಷನ್ ಮಾಡುವ ಎಲ್ಲಾ ಎಬಿಲಿಟಿನೂ ಇದೆ. ಬಟ್ ಅವು ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಾ ಇದಾವೆ. ಅವು ಯಾವ ಮೂವೀಸು, ಅದರ ಅಪ್ಡೇಟ್ ಸದ್ಯಕ್ಕೆ ಏನಿದೆ ಮತ್ತೆ ಅವು ಯಾವಾಗ ರಿಲೀಸ್ ಆಗ್ತಾ ಇದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. 45 ಇದು ಒಂದು ಮಲ್ಟಿ ಸ್ಟಾರರ್ ಮೂವಿ. ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರು ಆಕ್ಟ್ ಮಾಡ್ತಿರೋ ಮೂವಿ. ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ಮ್ಯೂಸಿಕ್ ಡೈರೆಕ್ಟರ್ ಆದ ಅರ್ಜುನ್ ಜನ್ಯ ಅವರು. ಇದು ಪ್ಯಾನ್ ಇಂಡಿಯಾ ಮೂವಿ, 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಇದ್ರ ಟೀಸರ್ ಬಿಟ್ಟಿದ್ದಾರೆ. ಟೀಸರ್ ನೋಡಿದ್ರೆ ಇದೊಂದು ಫಿಲಾಸಫಿಕಲ್ ಮೂವಿ ಅಂತ ಅನಿಸ್ತು. ಶಿವರಾಜ್ ಕುಮಾರ್ನ ಒಂದು ಶಿವನ್ ಶೇಡ್ ಅಲ್ಲಿ ತೋರಿಸಿದ್ದಾರೆ, ಉಪೇಂದ್ರ ಅವ್ರನ್ನ ಯಮನ್ ಶೇಡ್, ಹಾಗೆ ರಾಜ್ಬಿ ಶೆಟ್ಟಿ ಅವ್ರನ್ನ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ತರ ತೋರಿಸಿದ್ದಾರೆ. VFX ಜಾಸ್ತಿ ಇದೆ ಅಂತ ಅರ್ಜುನ್ ಜನ್ಯ ಅವರು ತುಂಬಾ ಕಡೆ ಹೇಳಿದ್ರು. ಟೀಸರ್ ನೋಡಿದ್ರೆ VFX ಕ್ವಾಲಿಟಿ ತುಂಬಾ ಚೆನ್ನಾಗೇ ಬಂದಿದೆ. ಇನ್ನ ಟೀಸರ್ ತುಂಬಾ ಇಂಪ್ರೆಸಿವ್ ಆಗಿತ್ತು. ಈ ಮೂವಿ ಇದೇ ಆಗಸ್ಟ್ 15ರಂದು ರಿಲೀಸ್ ಆಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಇದು 2022ರಲ್ಲಿ ರಿಲೀಸ್ ಆಗಿದ್ದ ಕಾಂತಾರ ಮೂವಿಯ ಪ್ರೀಕ್ವೆಲ್. ಇದೊಂದು ಪಿರಿಯಾಡಿಕ್ ಮೂವಿ. ಕಾಂತಾರಕ್ಕಿಂತ ಹಿಂದಿನ ಸ್ಟೋರಿಯನ್ನ ಈ ಮೂವಿಲಿ ನೋಡ್ತೀವಿ. ಕಾಂತಾರ ನೇಷನ್ ವೈಡ್ ತುಂಬಾ ದೊಡ್ಡ ಹಿಟ್ ಆಯ್ತು. ಅರೌಂಡ್ 400 crores ಕಲೆಕ್ಷನ್ ಮಾಡ್ತು. ಅವಾಗ ರಿಷಬ್ ಶೆಟ್ಟಿ ಮತ್ತೆ ಪ್ರೊಡ್ಯೂಸರ್ ವಿಜಯ್ ಕಿರ್ಗುಂದ್ ಅವರು ಕಾಂತಾರ ಚಾಪ್ಟರ್ 1 ನ ಅನೌನ್ಸ್ ಮಾಡಿದ್ರು. ಇದರ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಈಗ. ಇದ್ರ ರಿಲೀಸ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಅಕ್ಟೋಬರ್ 2ರಂದು ರಿಲೀಸ್ ಆಗ್ಲಿದೆ. ಇದಕ್ಕೆ ಈಗ ಸದ್ಯಕ್ಕೆ ತುಂಬಾ ಹೈಪ್ ಇರೋದ್ರಿಂದ ಇದು ಒಳ್ಳೆ ಕಲೆಕ್ಷನ್ ಅಂತೂ ಮಾಡೋದು ಗ್ಯಾರಂಟಿ. ನೋಡೋಣ, ಮತ್ತೆ ರಿಲೀಸ್ ಡೇಟ್ ನ ಮುಂದಕ್ಕೆ ಹಾಕ್ಲಾರ್ದೆ ರಿಲೀಸ್ ಮಾಡ್ಲಿ ಅಂತ ಕೇಳ್ಕೊತೀನಿ. KD ಇದು ಪ್ರೇಮ್ ಅವರು ಡೈರೆಕ್ಟ್ ಮಾಡಿ ಧ್ರುವ ಸರ್ಜಾ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿರೋ ಮೂವಿ. ಧ್ರುವ ಸರ್ಜಾ ಅವರು ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಕೊಟ್ಟಿದ್ದಾರೆ. ಹಾಗೆ ಪ್ರೇಮ್ ಅವರು ಕೂಡ ಅವ್ರ ಸ್ಟ್ಯಾಂಡರ್ಡ್ ರೀಚ್ ಆಗುವಂತ ಫಿಲ್ಮ್ ನ ಸದ್ಯದಲ್ಲಿ ಕೊಟ್ಟಿಲ್ಲ. ಸೊ ಅವರಿಬ್ಬರಿಗೂ ಕೆರಿಯರ್ಗೆ ಈ ಮೂವಿ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಪ್ಯಾನ್ ಇಂಡಿಯಾ ಮೂವಿ, 2 ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ದುಡ್ಡು ಹಾಕ್ತಿರೋದು KVN ಅವರು. ಈ ಮೂವಿಲಿ ಸ್ಟಾರ್ ಕಾಸ್ಟ್ ತುಂಬಾ ದೊಡ್ಡದಾಗೇ ಇದೆ. ರವಿಚಂದ್ರನ್, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ಸಂಜಯ್ ದತ್ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳೇ ಮೂವಿಯಲ್ಲಿ ಇದ್ದಾರೆ. ಈ ಮೂವಿದು ಇಲ್ಲಿವರೆಗೂ ಬಿಟ್ಟಿರೋ ಕಂಟೆಂಟ್ ಅಂದ್ರೆ 2 ಸಾಂಗ್ಸ್ ಬಿಟ್ಟಿದ್ದಾರೆ. ಫಸ್ಟ್ ಸಾಂಗ್ ಅಂತೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ತುಂಬಾ ಸದ್ ಮಾಡಿದೆ. ಹಾಗೆ ಸೆಕೆಂಡ್ ಸಾಂಗ್ನು ತುಂಬಾ ಚೆನ್ನಾಗೇ ಬಂದಿದೆ. ಇನ್ನ ರಿಲೀಸ್ ಡೇಟ್ ಬಗ್ಗೆ ಹೇಳೋದಾದ್ರೆ ಅಫಿಷಿಯಲಿ ಇನ್ನೂ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿಲ್ಲ. ಬಟ್ ಇದೇ ವರ್ಷ ಬರ್ಬೋದಂತ ಅನ್ಕೋತೀನಿ. ಟಾಕ್ಸಿಕ್ ಇದು ಯಶ್ ಅವರು KGF 2 ಆದ್ಮೇಲೆ ಮಾಡ್ತಾ ಇರೋ ಮೂವಿ. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಮಲಯಾಳಂನ ಗೀತು ಮೋಹನ್ ದಾಸ್ ಅವರು. ಇದೊಂದು ಗ್ಯಾಂಗ್ಸ್ಟರ್ ಮೂವಿ. ಇದು ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ರೆಡಿ ಆಗ್ತಾ ಇರೋ ಮೂವಿ ನಮ್ಮ ಇಂಡಸ್ಟ್ರಿಯಿಂದ. ಇನ್ನ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದ್ರೆ ಅಫಿಷಿಯಲಿ ಎಲ್ಲೂ ಕನ್ಫರ್ಮ್ ಆಗಿಲ್ಲ. ಬಟ್ ಅನ್ಅಫಿಷಿಯಲಿ ಇರೋ ರೂಮರ್ಸ್ ಪ್ರಕಾರ ತುಂಬಾ ದೊಡ್ಡ ದೊಡ್ಡ ಫಿಮೇಲ್ ಕ್ಯಾರೆಕ್ಟರ್ಸ್ ಈ ಮೂವಿಲಿ ಇದೆ ಅಂತ ಗೊತ್ತಾಗಿದೆ. ಇದು ಪ್ಯಾನ್ ವರ್ಲ್ಡ್ ಮೂವಿ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಕನ್ನಡ ಜೊತೆ ಇಂಗ್ಲಿಷ್ ನಲ್ಲೂ ಶೂಟಿಂಗ್ ಮಾಡ್ತಿದ್ದಾರೆ. ಸೊ ಮೂವಿ ಟೀಮ್ ದವರು ಇದನ್ನ ಇಂಗ್ಲಿಷ್ ನಲ್ಲೂ ದೊಡ್ಡ ಮಟ್ಟದಾಗೆ ರಿಲೀಸ್ ಮಾಡೋಕೆ ಪ್ಲಾನ್ ಹಾಕಿದ್ದಾರೆ. ಇನ್ನ ರಿಲೀಸ್ ಡೇಟ್ ಬರೋದಾದ್ರೆ ಆಲ್ರೆಡಿ 3 ಸಾರಿ ಪೋಸ್ಟ್ಪೋನ್ ಆಗಿದೆ. ಸದ್ಯಕ್ಕೆ ಮಾರ್ಚ್ 19, 2026ಗೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಇನ್ನ ಇಲ್ಲಿವರೆಗೂ ಬಿಟ್ಟಿರೋ ಕಂಟೆಂಟ್ ಬಂದ್ರೆ ಯಶ್ ಅವ್ರ ಬರ್ತಡೇ ದಿನ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಗ್ಲಿಮ್ಸ್ ಅಂತ ಬಿಟ್ಟಿದ್ರು. ಆ ಗ್ಲಿಮ್ಸ್ ನೋಡಿದ್ರೆ ನನಗೆ ಅವರು ಆಡಿಯನ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಯಾಕಂದ್ರೆ ಆ ಗ್ಲಿಮ್ಸ್ ಅಲ್ಲಿ A-rated ಕಂಟೆಂಟ್ ಜಾಸ್ತಿ ಇತ್ತು. ಸೊ ಅವ್ರ ಕ್ಯಾಪ್ಷನ್ ಹೇಳೋ ಪ್ರಕಾರ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್. ಮೂವಿನೂ ಅದೇ ತರ ಇದೆ ಅನ್ಕೊಂತೀನಿ. ಸೊ ರಿಲೀಸ್ ಡೇಟ್ ಮತ್ತೆ ಪೋಸ್ಟ್ಪೋನ್ ಆಗದೆ ಮಾರ್ಚ್ 19ಕ್ಕೆ ಮೂವಿ ರಿಲೀಸ್ ಆಗ್ಲಿ ಅಂತ ಕೇಳ್ಕೊತೀನಿ. BRB ಇದು ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡ್ತಿರೋ ಮೂವಿ. ಇದಕ್ಕೆ ವಿಕ್ರಾಂತ್ ರೋಣ ನಂತರ ಅನೂಪ್ ಭಂಡಾರಿ ಅವರು ಕಿಚ್ಚ ಸುದೀಪ್ ಅವರಿಗೆ ಮತ್ತೊಮ್ಮೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಈ ಮೂವಿ 2018ರಲ್ಲೇ ಅನೌನ್ಸ್ ಆಗಿತ್ತು, ಅಂದ್ರೆ ವಿಕ್ರಾಂತ್ ರೋಣಕ್ಕಿಂತ ಮೊದಲೇ. ಬಟ್ ಅವಾಗ ಈ ಮೂವಿ ಟೀಮ್ ಅವರಿಗೆ
ಇದರ ವಿ ಎಫ್ ಎಕ್ಸ್ ಔಟ್ಪುಟ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಂದ್ರೆ ಈ ಮೂವಿ ಕಂಪ್ಲೀಟ್ ಆಗಿ ಫ್ಯೂಚರ್ ಅಲ್ಲಿ ನಡೆಯುತ್ತೆ. ಸೊ ವಿ ಎಫ್ ಎಕ್ಸ್ ಯೂಸ್ ತುಂಬಾನೇ ಇರುತ್ತೆ. ಹಾಗೆ ಇದು 2 ಪಾರ್ಟ್ ಅಲ್ಲಿ ಬರ್ತಿರೋ ಮೂವಿ ಆಗಿದ್ರಿಂದ ಅವಾಗ ಇದರ ಬಜೆಟ್ ರಿಕ್ವೈರ್ಮೆಂಟ್ ಅವರು ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇದನ್ನ ಅವಾಗ ಹೋಲ್ಡ್ ಅಲ್ಲಿ ಇಟ್ಟು ವಿಕ್ರಾಂತ್ ರೋಣ ಪ್ರಾಜೆಕ್ಟ್ ನ ಕೈಗೆತ್ಕೊಂಡ್ರು. ವಿಕ್ರಾಂತ್ ರೋಣ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಮಿಕ್ಸ್ಡ್ ರಿವ್ಯೂ ತಗೋತು, ಬಟ್ ಹೊರಗಡೆ ನೋಡೋದಾದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಹಾಗೆ ವಿಕ್ರಾಂತ್ ರೋಣ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಮೂವಿ ಇದೆ. ಅಷ್ಟ್ ಲಿಮಿಟೆಡ್ ಬಜೆಟ್ ನಲ್ಲಿ ಅಂತ ಒಳ್ಳೆ 3D ಮೂವಿನ ಅವರು ಮಾಡಿದ್ರು. ಸೊ ಈಗ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ಈ ಮೂವಿಗೆ ದುಡ್ಡು ಹಾಕ್ತಿರೋದು ತೆಲುಗುವಿನ ಹನುಮಾನ್ ಮೂವಿ ಪ್ರೊಡ್ಯೂಸರ್ ಆದ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಅವರು. ಈ ಮೂವಿ ಡಿಸೆಂಬರ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಪ್ರೀ ಪ್ರೊಡಕ್ಷನ್ ವರ್ಕ್ ಡಿಲೇ ಆಗಿದ್ರಿಂದ ಶೂಟಿಂಗ್ ಸ್ವಲ್ಪ ಡಿಲೇ ಆಯಿತು. ಕಿಚ್ಚ ಸುದೀಪ್ ಅವ್ರು ಮೊನ್ನೆ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಏಪ್ರಿಲ್ 16ರಿಂದ ಅವ್ರ ಪೋರ್ಷನ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೂವಿ ಟೀಮ್ ಅವ್ರು ಹೇಳಿರೋ ಪ್ರಕಾರ ಈ ಮೂವಿ 2026ರಲ್ಲೇ ರಿಲೀಸ್ ಆಗಿತ್ತು ಅಂತ ಹೇಳಿದ್ದಾರೆ. ಯಾವುದೇ ಕನ್ಫರ್ಮ್ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿಲ್ಲ. ಡೆವಿಲ್ ಇದು ದರ್ಶನ್ ಅವರು ಆಕ್ಟ್ ಮಾಡ್ತಿರೋ ಮೂವಿ. ಇದನ್ನ ಮಿಲನ ಮತ್ತೆ ತಾರಕ್ ಮೂವಿ ಡೈರೆಕ್ಟ್ ಮಾಡಿದ್ದ ಪ್ರಕಾಶ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇದು 2024 ಡಿಸೆಂಬರ್ ಅಲ್ಲೇ ರಿಲೀಸ್ ಆಗ್ಬೇಕಿತ್ತು, ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ದರ್ಶನ್ ಅವ್ರಿಗೆ ಆಗಿದ್ದ ಪ್ರಾಬ್ಲಮ್ಗಳಿಂದ ಶೂಟಿಂಗ್ ಸ್ಟಾಪ್ ಆಯ್ತು. ಬಟ್ ಇವಾಗ ಅವ್ರು ವಾಪಸ್ ಬಂದ ಮೇಲೆ ಶೂಟಿಂಗ್ ಮತ್ತೆ ರೀಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಮೂವಿದು ಶೂಟಿಂಗ್ ನಡೀತಾ ಇದೆ. ಇನ್ನ ಇಲ್ಲಿವರೆಗೂ ಬಿಟ್ಟಿರುವ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ, ದರ್ಶನ್ ಅವ್ರ ಬರ್ತಡೇಕ್ಕೆ ಒಂದು ಗ್ಲಿಮ್ಸ್ ನ ಬಿಟ್ಟಿದ್ರು, ಅದು ತುಂಬಾ ಚೆನ್ನಾಗಿ ಬಂದಿದೆ. ಅಜನೀಶ್ ಅವರ BGM ಸಖತ್ತಾಗಿತ್ತು. ಇದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ ಅನ್ನೋದು ಸದ್ಯಕ್ಕಿರೋ ಅಪ್ಡೇಟ್. ರಿಲೀಸ್ ಡೇಟ್ ಬಗ್ಗೆ ಹೇಳೋದಾದ್ರೆ, ಸದ್ಯಕ್ಕೆ ಇದರ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಬಟ್ ಮೂವಿ ವರ್ಕ್ ನಡೀತಿರೋ ಸ್ಪೀಡ್ ನೋಡಿದ್ರೆ ಇದೇ ವರ್ಷ ರಿಲೀಸ್ ಆಗ್ಬೋದು ಅಂತ ಅನ್ಕೋತೀನಿ. ರಿಚರ್ಡ್ ಆಂಟನಿ ಇದು ರಕ್ಷಿತ್ ಅವರು ಡೈರೆಕ್ಟ್ ಮಾಡಿ ಅವರೇ ಆಕ್ಟ್ ಮಾಡ್ತಾರೋ ಮೂವಿ. ಇದು ಉಳಿದವರು ಕಂಡಂತೆ ಮೂವಿದು ಸೀಕ್ವೆಲ್. ಸದ್ಯಕ್ಕೆ ಮೂವಿ ಬಗ್ಗೆ ಹೇಳೋಕೆ ಜಾಸ್ತಿ ಏನಿಲ್ಲ, ಯಾಕಂದ್ರೆ ಇನ್ನು ಮೂವಿದು ಸ್ಕ್ರಿಪ್ಟ್ ಮೇಲೆ ವರ್ಕ್ ನಡೀತಾ ಇದೆ. ಅವ್ರು ಬಿಟ್ಟಿರೋ ಕಂಟೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ಅನೌನ್ಸ್ಮೆಂಟ್ ವಿಡಿಯೋ ಬಿಟ್ರೆ ಇನ್ನು ಏನೋ ಅಪ್ಡೇಟ್ಸ್ ಬಂದಿಲ್ಲ ಟೀಮ್ ಕಡೆಯಿಂದ. ಇವಾಗಿನ ಮಟ್ಟಿಗೆ ನೋಡೋದಾದ್ರೆ ಈ ಮೂವಿ ಈ ವರ್ಷ ಅಂತೂ ರಿಲೀಸ್ ಆಗಲ್ಲ. ಸೊ 2026 ಬರ್ಲಿ ಅನ್ನೋದೇ ಒಂದು ಆಸೆ.